ರಾಜ್ಯದಲ್ಲಿ ಖಾಸಗಿ ಶಾಲೆಗಳಿಗೆ ಶುಲ್ಕ ನಿಯಂತ್ರಣ ಕಾಯ್ದೆ ಜಾರಿಗೊಳಿಸಬೇಕು ಎಂದು ಆಮ್ ಆದ್ಮಿ ಪಕ್ಷದ ರಾಮನಗರ ಜಿಲ್ಲಾಧ್ಯಕ್ಷ ಬೈರೇಗೌಡ ಆಗ್ರಹಿಸಿದರು. ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಖಾಸಗಿ ಶಾಲೆಗಳಲ್ಲಿ ದುಬಾರಿ ವೆಚ್ಚದಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ಶುಲ್ಕ ನಿಯಂತ್ರಣ ಕಾಯ್ದೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನಾಗಿದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಯಾವ ರೀತಿ ಅಂತಂದ್ರೆ ನಿಯಮ ಬಾಹಿರವಾಗಿ ಅವರು ಖಾಸಗಿ ಸಂಸ್ಥೆಗಳು ಶುಲ್ಕವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಖಾಸಗಿ ಸಂಸ್ಥೆಗಳು ಪ್ರತಿ ವರ್ಷ 15ರಿಂದ 20% ಶುಲ್ಕವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಏನು ಪ್ರೈವೇಟ್ ಸ್ಕೂಲ್ಗಳು. ಆದರೆ ಅದೇ ಗೌರ್ಮೆಂಟ್ ಸ್ಕೂಲ್ಗಳನ್ನು ನಾವು ಉನ್ನತೀಕರಣ ಮಾಡಿ ಮತ್ತೆ ಆಧುನೀಕರಣಗೊಳಿಸಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಉತ್ತಮವಾದ ಶಿಕ್ಷಣವನ್ನ ನೀಡಿದರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಕಂಟ್ರೋಲ್ ಆಯ್ತವೆ. ಮತ್ತೆ ಇದರಿಂದ ಏನಾಗ್ತಾ ಇದೆ ಅಂದರೆ ಬಡಬಗ್ಗರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇದೆ. ಎಷ್ಟೋ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಈ ದಿನ ಈ ಶಾಲಾ ಶಿಕ್ಷಕ ಮಂಡಳಿ ಏನು ಇದೆ, ಆ ಶಿಕ್ಷಣ ಮಂಡಳಿ ಈ ಏನು ವಸೂಲಿ ಮಾಡ್ತಾ ಇದೆಯಲ್ಲ ಒಂದು ಶುಲ್ಕವನ್ನು, ಅದರಿಂದ ಬೇಸತ್ತು ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗ್ತದೆ. ಅಂದ್ರೆ ಇದೊಂಥರ ಏನಾಗಿದೆ ಅಂದ್ರೆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಒಂದು ಇದನ್ನ ವಿದ್ಯೆಯನ್ನ ಹಿಂದಿನ ಕಾಲದಲ್ಲಿ ದಾನದ ರೂಪದಲ್ಲಿ ದಾರೆ ಎರಿತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ಇದು ಒಂದು ವ್ಯಾಪಾರ ಆಗಿದೆ. ಮತ್ತೆ ಶಿಕ್ಷಣ ಅನ್ನೋದು ಇನ್ನ ಮುಂದುವರೆದು ನಾವು ಹೇಳ್ಬೇಕು ಅಂತಂದ್ರೆ ಇದೊಂದು ಅಂದ್ರೆ ಆ ವರ್ಡ್ ನಾನು ಬಳಸಬಾರ್ದು, ಆದ್ರೂ ಹೇಳ್ಬೇಕಾಗ್ತದೆ ನಿಮ್ಮ ಮಾಧ್ಯಮ ಮುಖಾಂತರ, ಒಂದು ದಂಧೆ ರೂಪದಲ್ಲಾಗಿದೆ. ಇದು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಕಡಿವಾಣನೇ ಇಲ್ಲ. ಸ್ಕೂಲ್ಗಳಲ್ಲಿ ಮಕ್ಕಳನ್ನ ನೀವು ಫೀಸ್ ಕಟ್ಟಬೇಕು ಅಂತ ಬೆದರಿಕೆ ಹಾಕೋದು, ಇದು ಮಾಡೋದು, ಇಲ್ಲ ಅಂದ್ರೆ ಎದ್ ನಿಲ್ಸೋದು, ಸ್ಕೂಲಿಗೆ ಬರಬೇಡಿ ಅನ್ನೋದು, ಬೇರೆ ಸ್ಟೂಡೆಂಟ್ಸ್ ಮುಂದೆಗಡೆ ಅವ್ರನ್ನ ಅವಮಾನಗೊಳಿಸೋದು, ಅವ್ರ ಮನೇಲಿ ಬಂದು ಈ ಥರ ಹೇಳ್ಕೊಂಡು ಇವತ್ತು ಎಷ್ಟೋ ಫ್ಯಾಮಿಲಿಗಳು ಇವತ್ತು ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೆ ದೆಹಲಿ ಮತ್ತೆ ನಮ್ಮ ಪಂಜಾಬ್ನಲ್ಲಿ ಶಿಕ್ಷಣವನ್ನ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವ ರೀತಿ ಕೊಡ್ತಾ ಇದೆ, ಆ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಶಾಲಾ ಕಾಲೇಜುಗಳನ್ನ ನಾವು ಆಧುನೀಕರಣಗೊಳಿಸಿ ಒಳ್ಳೆ ಉತ್ತಮವಾದ ಶಿಕ್ಷಣ, ಇತರ ಮೂಲಭೂತ ಸೌಕರ್ಯಗಳನ್ನ ನಾವು ನಮ್ಮ ರಾಜ್ಯದಲ್ಲೂ ಸಹ ಕಲ್ಪಿಸಿಕೊಟ್ರೆ ಈ ಪೋಷಕರು ಏನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳಲ್ಲೇ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇದೇನು ಆಡಳಿತ ನಡೆಸ್ತಾ ಇರೋ ನಮ್ಮ ರಾಜಕಾರಣಿಗಳು ಅವರವೇ ಶಾಲಾ ಕಾಲೇಜುಗಳು ಆಗಿರೋದ್ರಿಂದ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆ ಆಗ್ಬೇಕು. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶವನ್ನ ಮಾಡಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶ ಮಾಡಿ ಪ್ರತಿಯೊಂದು ಜಿಲ್ಲೆನಲ್ಲಿ ಜಿಲ್ಲಾಡಳಿತಕ್ಕೆ ಒಂದು ಸಲಹೆಯನ್ನ ಮಾರ್ಗದರ್ಶನವನ್ನ ಕೊಟ್ಟು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಇದಕ್ಕೆ ಈ ಶುಲ್ಕಕ್ಕೆ ಕಡಿವಾಣ ಹಾಕಬೇಕು. ಮಿತಿ ಮೀರಿದಂತ ಡೊನೇಷನ್ ಮತ್ತೆ ಫೀಸು ಈ ವ್ಯವಸ್ಥೆ ನಡೀತಾ ಇದೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಮ್ಮ ಆಮ್ ಆದ್ಮಿ ಪಕ್ಷದ ರಾಮನಗರದ ವತಿಯಿಂದ ಮಾಡಬೇಕಾಗುತ್ತೆ. ದಯವಿಟ್ಟು ಇವಾಗಲೇ ಎಚ್ಚೆತ್ತುಕೊಂಡು DC ಅವರು ಇದಕ್ಕೆ ಮಧ್ಯಸ್ಥಿಕೆಯನ್ನ ವಹಿಸಿ ಒಂದು ಮೀಟಿಂಗ್ ಅನ್ನ ಮಾಡಿ ನೀವು ಚರ್ಚೆ ಮಾಡಿ ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಅಂತ ಅಂದ್ಬಿಟ್ಟು ನಾವು ಆಗ್ರಹ ಪಡಿಸ್ತಾ ಇದ್ದೀನಿ. ನ್ಯೂಸ್ 42 ಕನ್ನಡ.